ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರೋ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಬಂದುಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ಆವಾಗ ಹೋಗಿದ್ನಲ್ಲ. ಆಗ ಗುರುವಾರನೇ ಹೋಗಿದ್ದೆ ನಾನು. ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗಿದ್ದ ಮೇಲೆ ಆವತ್ತಿನ ದಿನ ಇದು ಹೋದ್ನಲ್ಲ, 1 ಅಷ್ಟೊತ್ತಿಗೆ ಹೋದೆ ಫ್ರೆಂಡ್ಸ್. ನಾನು ಹುಳಿಮಾವಿಂದ ನಮ್ಮಮ್ಮ ಮನೆ ಇರೋದು ಕೋಯಿಲು ಕ್ರಾಸ್ ಹತ್ರ, ಅಲ್ಲಿಗೆ ಹೋದೆ ಫ್ರೆಂಡ್ಸ್. 1 ಆಗಿತ್ತು. ಆವಾಗ ನಮ್ಮಮ್ಮ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇದಕ್ಕೆ ಬೇಳೆ ಸಾರು ಮತ್ತು ಪೂರಿ ಮಾಡಿದ್ರು ಫ್ರೆಂಡ್ಸ್. ನಾವೆಲ್ಲ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಬಂದು ಊಟ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾಯಿದ್ದೀವಿ. ನೋಡಿ, ಇದು ಅವತ್ತಿನ ದಿನದ ಗುರುವಾರದ ಲಾಗು. ಇದು ಮಾರನೇ ದಿನದ್ದು ಶುಕ್ರವಾರ ನನ್ನ ತಂಗಿ ಎಲ್ಲ ನಾನ್ ವೆಜ್ ತಿನ್ನಲ್ಲ. ನಾವು ಮಾತ್ರ, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನವ್ರ ಹಸ್ಬೆಂಡು, ನಮ್ಮ ಭಾವ ಅವರು ಆಚೆ ಹೋಗ್ತಾರೆ ಅಂತ ಬೆಳಿಗ್ಗೆನೇ ನಾವು ಅವ್ರಿಗೂ ಬಾಕ್ಸ್ಗೆಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಪಲಾವು ಮತ್ತು ಚಿಕನ್ ಫ್ರೈ ಮತ್ತು ಪೆಪ್ಪರ್ ಫ್ರೈ ಸ್ವಲ್ಪ ಮಾಡಿದರು. ಅವ್ರಿಗೆ ತೊಗೊಂಡೋಗೋದಕ್ಕೆ ಟ್ರೈನಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಚಪಾತಿನೂ ರೆಡಿ ಮಾಡಿದ್ವಿ, ಪಲಾವೆಲ್ಲ ರೆಡಿ ಮಾಡ್ತಾಯಿದ್ವಿ. ಇದ್ರದ್ದು ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು. ನೋಡಿ, ಇದ್ರದ್ದು ರೆಸಿಪೀಸ್ ಎಲ್ಲ ನಮ್ಮಮ್ಮ ಬೇರೆ ಥರನೇ ಮಾಡ್ತಾರೆ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮಮ್ಮನ ಅಡುಗೆ ಮಾಡೋದು. ನಾನು ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಒಂದೊಂದು ರೆಸಿಪಿನೇ ಹಾಕ್ತೀನಿ. ಪಲಾವ್ದು ಮತ್ತು ಗ್ರೇವಿದು ಮತ್ತು ಪೆಪ್ಪರ್ ಫ್ರೈದೆಲ್ಲ. ಇದು ನೋಡಿ, ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಪಲಾವ್ಗೆಲ್ಲ ರೆಡಿ ಮಾಡಿಬಿಟ್ಟು ಫ್ರೈ ಮತ್ತು ಪೆಪ್ಪರ್ ಫ್ರೈಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಬೆಳಿಗ್ಗೆನೇ ಮಾಡಿಬಿಟ್ವಿ ಫ್ರೆಂಡ್ಸ್. ಬೆಳಿಗ್ಗೆ ಮಾಡಿದ್ರೆ 2 ಟೈಮ್ಸ್ ತಿಂತಾರೆ, ಇಲ್ಲಾಂದರೆ ಒಂದೇ ಟೈಮ್ ತಿನ್ನೋಕ್ಕಾಗೋದು. ನಾನ್ ವೆಜ್ಜು ಜಾಸ್ತಿ ಯಾರು ತಿಂತಾರೆ ಇಷ್ಟಪಟ್ಟು, ಆದರೆ ಗ್ಯಾಪ್ ಇರಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬೆಳಿಗ್ಗೆನೇ ಮಾಡಿದ್ರೆ 2 ಟೈಮ್ ತಿಂತಾರೆ ಮಕ್ಕಳು, ಜೀರ್ಣ ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು. ನೋಡಿ, ಇದಕ್ಕೆ ಎಲ್ಲ ಪಲಾವ್ಗೆಲ್ಲ ರೆಡಿ ಮಾಡಿದ್ವಿ, ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು. ಆಮೇಲೆ ಮಕ್ಕಳಿನ್ನ ಮಲ್ಕೊಂಡಿದ್ರು. ಹಾಗೆ ನೋಡಿ, ಚಿಕನ್ ಫ್ರೈಗೂ ರೆಡಿ ಮಾಡ್ಕೊಂಡ್ವಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ರೆಸಿಪೀಸ್ನ. ನಾನು ನಿಮಗೆ ವಿಡಿಯೋ ಹಾಕ್ತೀನಲ್ಲ, ನೋಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ ಶೇರ್ ಮಾಡಿ. ಈ ವ್ಲಾಗೂ ಅಷ್ಟೇ, ನಿಮಗೆ ಹೆಂಗಿತ್ತು ಅಂತ ತಿಳಿಸಿ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಪಲಾವ್ಗೆ ಹೇಗೆ ನಿಂಬೆಹಣ್ಣು ನಿಂತಾಯಿದ್ದಾರೆ ಈಗ. ನೋಡಿ, ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೋಡಿ ಫ್ರೆಂಡ್ಸ್. ಇದ್ರದ್ದೆಲ್ಲ ರೆಸಿಪೀಸ್ದು. ಇದಕ್ಕೆ ಗ್ರೇವಿಗೆಲ್ಲ ನಮ್ಮ ಅಮ್ಮನೇ ಎಲ್ಲ ಗರಂ ಮಸಾಲೆ ಎಲ್ಲ ಮನೆಯಲ್ಲೇ ಮಾಡ್ತಾರೆ ನಮ್ಮಮ್ಮ, ಅದನ್ನು ಹಾಕಿದ್ರು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿ, ಈಗ ಪೆಪ್ಪರ್ ಫ್ರೈಗೂ ಹಂಗೆ ರೆಡಿ ಮಾಡ್ಕೊಂಡ್ವಿ. ಸ್ವಲ್ಪ ಮಕ್ಕಳಿಗೆ ಪಲಾವ್ ಅಂತ ಇದ್ದರೆ ಇಷ್ಟಪಡಲ್ಲ ಫ್ರೆಂಡ್ಸ್, ಅವ್ರಿಗೂ ಫ್ರೈ ಬೇಕು ಅಂತಾರೆ. ಇವಾಗ ಅವರು ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಫ್ರೈಯೂ ಎಕ್ಸ್ಟ್ರಾ ಮಾಡ್ತಾಯಿದ್ವಿ. ಕಬಾಬೆಲ್ಲ ಮಾಡಿದ್ರೆ ನಮ್ಮ ಅಕ್ಕನ ಮಗಳು ಕಬಾಬೇ ತಿನ್ನಲ್ಲ. ಅವಳು ಎಣ್ಣೆ ಪದಾರ್ಥ ಬಜ್ಜಿ ಗಿಜ್ಜಿ ಏನೂ ತಿನ್ನಲ್ಲ. ಅದಕ್ಕೆ ಅವ್ಳಿಗೋಸ್ಕರ ಗ್ರೇವಿ ಮಾಡಿದ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ನನ್ನ ಮಕ್ಕಳು ಅವ್ಳು ನೋಡಿಬಿಟ್ಟು ಮಕ್ಕಳೂ ಗ್ರೇವಿ ತಿನ್ನೋದು ಕಲ್ತ್ಕೊಂಡಾರೆ. ಇದನ್ನೇ ಕಬಾಬ್ ಅಂದ್ಕೊಂಡು ಇದನ್ನೇ ಕಬಾಬ್ ಥರ ತಿಂತಾಯಿದ್ದಾರೆ. ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಪೆಪ್ಪರ್ ಫ್ರೈ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬರೀ ಪೆಪ್ಪರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡಿದ್ದಿತ್ತು. ಟೇಸ್ಟ್ ಸೂಪರಾಗಿತ್ತು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಇದು ಶನಿವಾರ ಬೆಳಿಗ್ಗೆ. ಇದು ಶನಿವಾರ ಬೆಳಿಗ್ಗೆದು ಲಾಗು. ಇದರಲ್ಲಿ ನಾವು ಬದನೆಕಾಯಿ ಸುಟ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್, ಸುಟ್ಟು ಬದನೆಕಾಯ್ದು ಅದ್ರದ್ದು ಅವತ್ತಿಂದು ಇದೆಲ್ಲ ಅವತ್ತಿನ ದಿನದ್ದು ಬಾಕ್ಸ್ ಹಾಕಿದ್ದು ಮಿಸ್ ಆಗಿ ವಿಡಿಯೋ ಇದಾಗಿದೆ. ಇದೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ಇದು ಮಾರನೇ ದಿನದ್ದೇ. ಇವಾಗ ಸ್ವಲ್ಪ ಜೀರಾ ವಾಟರ್ ಎಲ್ಲ ನಾವು ಆವಾಗ ಮಾಡ್ತಾಯಿರ್ತೀವಿ. ಅದು ಚಪಾತಿ ಎಲ್ಲ ತಿಂದ್ಕೊಂಡು ನನ್ನ ತಂಗಿ ಮನೆಗೆ ಹೋದ್ವಿ. ಇದು ನಮ್ಮ ತಂಗಿ ಮನೆಗೆ ಹೋದ್ವಿ. ಅಲ್ಲಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿದ್ವಿ. ಬಜ್ಜಿಗೆ ಚಿರುಮುರಿ ಥರ ಇದೆ ಫ್ರೆಂಡ್ಸ್. ತರಕಾರಿ ಇದು ಕ್ಯಾರೆಟು, ಈರುಳ್ಳಿ ಮತ್ತು ಎಲ್ಲ ಹಾಕ್ಬಿಟ್ಟು ಕಾಂಗ್ರೆಸ್ ಕಳಿಬ್ಜಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಹಂಗೆ. ಅದಕ್ಕೆ ನಾನು
ನಾನು ನಮ್ಮಮ್ಮ ಎಲ್ಲ ಬಜ್ಜಿ ಮಾಡೋಣ ಅಂದ್ಬಿಟ್ಟು ನಾನು ತಂಗಿ ಮನೆಗೆ ಹೋದ್ವಿ. ನನ್ನ ತಂಗಿ ಮನೆಯಲ್ಲಿ ಬಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ, ದೊಡ್ಡ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಬಜ್ಜಿದು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೋಡಿಕೊಂಡು ಮಾಡಿದ್ವಿ. ಇದಕ್ಕೆ ನನ್ನ ತಂಗಿ ಮನೆಗೆ ಅಲ್ಲೇ ಹತ್ರನೇ ಫ್ರೆಂಡ್ಸ್, ನಮ್ಮಮ್ಮ ನನ್ನ ತಂಗಿ ಅವರೆಲ್ಲ ಹತ್ರನೇ ಇರ್ತಾರೆ. ಯಾಕೆಂದರೆ ನಾನು ಒಬ್ಬಳು ದೂರ ಇದ್ದೀನಿ. ಅವರಿಬ್ಬರೇ ಯಾವಾಗಲೂ ನಮ್ಮಮ್ಮನ ನೋಡ್ಕೊತಾರಲ್ವ, ಅವರು ಯಾವಾಗಲೂ ನಮ್ಮಮ್ಮ ಎಲ್ಲಿ ಶಿಫ್ಟ್ ಆದರೆ ಅಲ್ಲೇ ಹೋಗ್ತಾರೆ. ನಮ್ಮ ಅಕ್ಕ ಅವರೂ ಅಷ್ಟೇ ಅಲ್ಲೇ ಸ್ವಂತ ಮನೆ ಮಾಡ್ಕೊಂಡಿರೋದ್ರಿಂದ ನಮ್ಮಮ್ಮನೂ ಅಲ್ಲೇ ಸಪ್ರೇಟಾಗಿ ಮಾಡ್ಕೊಂಡು ಈ ಥರ ಮೇಲೆ ಈ ಥರ ಕ್ಯಾರೆಟು, ಈ ಆನಿಯನ್ನು ಮತ್ತು ಕೊತ್ತಂಬರಿ, ಕಾಂಗ್ರೆಸ್ ಕಡಲೆ ಬೀಜ ಹಾಕಿರೋದು ಫ್ರೆಂಡ್ಸ್. ಎಲ್ಲ ಸ್ವಲ್ಪ ಬೇಕಾದ್ರೆ ನೀವು ಚಿಲ್ಲಿ ಪೌಡರು, ಉಪ್ಪು ಸ್ವಲ್ಪ ಹಾಕ್ಕೊಂಡು ಸಲಾಡ್ ಥರ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಅವ್ರ ಮಕ್ಕಳಿಗೆ ಪನ್ನೀರ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕನ ಮಗಳು ಪನ್ನೀರ್ ಒಂದು ತಿಂತಾಳೆ, ಎಣ್ಣೆನಲ್ಲಿ ಮಾಡಿರೋದು. ಅದಕ್ಕೋಸ್ಕರ ಅವ್ಳಿಗೆ ಪನ್ನೀರ್ ಬಜ್ಜಿನೂ ಮಾಡಿದ್ವಿ. ಹಾಗೆ ನಮಗೋಸ್ಕರ ಕ್ಯಾಪ್ಸಿಕಮ್ ಮತ್ತು ದೊಡ್ಡ ಮೆಣಸಿನ್ಕಾಯ್ದು ಮಾಡಿದ್ವಿ. ಹಾಗೆ ಅದೆಲ್ಲ ಆದಮೇಲೆ ಸಾಯಂಕಾಲ ಉಪ್ಪಿಟ್ಟು ಮಾಡಿದೆ. ಎಲ್ಲರೂ ಉಪ್ಪಿಟ್ಟು ಟಿ ವಿಗಳು ನೋಡಿಕೊಂಡು ಟಿ ವಿ ಫಿಲಮ್ ಎಲ್ಲ ನೋಡಿಕೊಂಡು ಉಪ್ಪಿಟ್ಟು ಮಾಡಿದ್ವಿ, ತಿಂದ್ವಿ. ಹಾಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ನೋಡಿ ಈಗ ಅವರೆಕಾಯಿ ಚೌಚೌ, ಅವರೆಕಾಳು ಸೀಸನಲ್ಲ ಫ್ರೆಂಡ್ಸ್, ಅವರೆಕಾಯಿ ಚೌಚೌ ಮಾಡಿದ್ವಿ. ನಾನು ನಮ್ಮಮ್ಮ ಬಂದುಬಿಟ್ಟು ನಮ್ಮಮ್ಮನ ಮನೆಯಲ್ಲಿ ಅದಕ್ಕೆ ಅದ್ರದ್ದು ಇದು ಲಾಗು ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ನಾವೇ ಮಾಡ್ಬೋದು ಮನೆಯಲ್ಲಿ. ನಾವೇ ಮಾಡಿದಾಗ ಸ್ವಲ್ಪ ಜಾಸ್ತಿ ಕಮ್ಮಿ ತಿಂದ್ರೂ ಏನೂ ಆಗೋಲ್ಲ. ಎಣ್ಣೆ ಎಲ್ಲ ನಾವು ಚೆನ್ನಾಗಿರೋದು ಹಾಕ್ಬಿಟ್ಟು ಮಾಡ್ತೀವಲ್ವ ಫ್ರೆಂಡ್ಸ್. ಮಕ್ಕಳಿಗೆ ಎಣ್ಣೆದು ಕೊಟ್ವಿ ಅನ್ನೋದು ಸ್ವಲ್ಪ ಇರೋಲ್ಲ. ನೋಡಿ ಈ ಥರ ಗರಿ ಗರಿಯಾಗಿ ಮಾಡಿಕೊಂಡು ಅವಲಕ್ಕಿ ಚೌಚೌ ಮಾಡಿದ್ವಿ. ಸ್ವಲ್ಪ ಕಮ್ಮಿನೇ ಆಯಿತು ಇದು ಕಾಳು, ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು ಚೌಚೌ ಮಾತ್ರ. ಎಲ್ಲ ಈ ಥರ ಮಾಡ್ಕೊಂಡ್ವಿ. ಚೌಚೌ ಎಲ್ಲ ಮಾಡಿದ್ವಿ. ನೆಕ್ಸ್ಟು ಅದಾದಮೇಲೆ ಚಕ್ಲಿ ನಿಪ್ಪಟ್ಟು ಮಾಡಿದ್ರು ನಮ್ಮಮ್ಮ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಹೋದಾಗ ಸ್ವಲ್ಪ ಎಲ್ಲರಿಗೋಸ್ಕರನೂ ನಮ್ಮಮ್ಮ ಒಬ್ರ ಕೈಯಲ್ಲಿ ಆಗೋಲ್ಲ. ನಮ್ಮಮ್ಮಗೆ ಸ್ವಲ್ಪ ಕೈ ಇದು ಅವರು ಯಾರಾನ ಎಲ್ಪಿದ್ರೆ ನಾನು ಹೋದಾಗ ಮಾಡಿಬಿಡ್ತಾರೆ ಎಲ್ಲನೂ ಒಂದೇ ಸಲ. ಅವಾಗೆಲ್ಲರೂ ಶೇರ್ ಮಾಡಿಕೊಂಡು ನಾನು ಮನೆಗೆ ತೊಗೊಂಬರ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ನಾನು ಹೋದಾಗ ಮಾಡ್ತಾರೆ. ಈ ಥರ ಚೌಚೌಗೆಲ್ಲ ರೆಡಿ ಮಾಡಿದ್ವಿ. ನೋಡಿ ಆವತ್ತಿನ ದಿನವೇ ಚೌಚೌವು ಮತ್ತು ಚಕ್ಲಿ ಮತ್ತು ನಿಪ್ಪಟ್ಟು ಮಾಡಿದ್ವಿ. ಹಾಗೇ ನಾನು ಬರೋವಾಗ ಸ್ವಲ್ಪ ತೊಗೊಂಡು ಹೋಗ್ಬೋದು. ನಾವು ಮತ್ತೆ ಬಂದುಬಿಟ್ಟು ತಿರುಪತಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಊರಿಗೆಲ್ಲ ತೊಗೊಂಡು ಹೋಗ್ಬೋದು ಅಂದ್ಬಿಟ್ಟು ನಮ್ಮಮ್ಮ ಅಲ್ಲಿ ಮಾಡಿಕೊಟ್ರು. ಆಚೆ ಕಡೆ ತಿನ್ನೋದು ಏನಕ್ಕೆ, ಮನೆಯಲ್ಲಿ ಮಾಡ್ಕೊಂಡು ಹೋಗೋಣ ಒಂದು ಸ್ವಲ್ಪ ಅಂದ್ಬಿಟ್ಟು ಈ ಥರ ಚೌಚೌ ಎಲ್ಲ ರೆಡಿ ಮಾಡಿ ಎಲ್ಲ ಕಲಿಸಿದ್ವಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ತಣ್ಣಗಾದ್ಮೇಲೆ ಟಬ್ಬಲ್ಲಿ ಹಾಕ್ಬಿಟ್ಟು ಕಲಸೋಣ ಅಂದ್ಬಿಟ್ಟು ಪ್ಲಾಸ್ಟಿಕ್ ಟಬ್ಬು ತೊಗೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಎಲ್ಲ ಹೇಗಿದೆ ನೋಡಿಕೊಂಡು ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿ, ಸ್ವಲ್ಪ ಗೋಡಂಬಿ ಮತ್ತು ಕಡಲೆಪಪ್ಪು ಎಲ್ಲ ಹಾಕಿ ಮಾಡಿದ್ವಿ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮನೆಯಲ್ಲೇ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮಮ್ಮ ಜಾಸ್ತಿ ಎಲ್ಲರಿಗೂ ಬೇಕು ಅಂತ ಜಾಸ್ತಿ ಮಾಡಿದ್ದಾರೆ. ನಮ್ಮಮ್ಮ ಅದೇ ಫ್ರೆಂಡ್ಸ್, ನಾನು ಹೋದಾಗ ಹೆಲ್ಪ್ ಮಾಡೋಕ್ಕಿರ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಮಾಡ್ತಾರೆ. ನನ್ನ ತಂಗಿನೂ ಬಂದಿದ್ಲು, ನಮ್ಮ ಅಕ್ಕನೂ ಸ್ವಲ್ಪ, ಅವ್ರಿಗೆಲ್ಲ ರಜಾ ಇತ್ತಲ್ಲ ಫ್ರೆಂಡ್ಸ್, ಅವರೆಲ್ಲ ಆಫೀಸ್ಗೆ ಹೋಗ್ತಾರೆ. ಅವ್ರಿಗೆ ಹಾಲಿಡೇಸ್ ಇತ್ತು ಅಂತ ಅವರೂ ಎಲ್ಲ ಮಾಡಿಕೊಂಡು ಮಾಡಿದ್ವಿ. ಇದಾಯಿತಾ ಚೌಚೌ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ನೋಡಿ ಯಾವ ಟೇಸ್ಟ್ ಎಲ್ಲ ಹೆಂಗಿತ್ತು ಅಂತ ಕರ್ಬೇವಿನ ಸೊಪ್ಪು ಎಲ್ಲ ಲಾಸ್ಟಲ್ಲಿ ಹಾಕಿದ್ರೆ, ಕಲಸೋವಾಗ ಇಲ್ಲ ಗರಿ ಪುಡಿ ಆಗಿಬಿಡುತ್ತೆ ಅಂತ ಲಾಸ್ಟಲ್ಲಿ ಹಾಕಿದ್ವಿ. ನಮ್ಮ ಅಕ್ಕನ ಮಗಳದು ಬರ್ತಡೇ ಇತ್ತು, ಆವಾಗ ನಾವು ಹೋಗಿರಲಿಲ್ಲ ಅಂದ್ಬಿಟ್ಟು ಹಂಗೆ ಕೇಕ್ ತಂದು ಕಟ್ ಮಾಡಿ ಹಂಗೆ ತಿಂದ್ವಿ ಅವತ್ತು ಭಾನುವಾರ. ನೆಕ್ಸ್ಟು ನೋಡಿ ಹಾಗೆ ಪಲಾವ್ ಮಾಡಿದರು, ವೆಜಿಟೇಬಲ್ ಪಲಾವು ತಿಂದ್ವಿ ನಮ್ಮ ತಂಗಿ ಮನೆಯಲ್ಲಿ. ಇದು ಯಾಕೆ ಅಂದರೆ ಭಾನುವಾರದ ದಿವಸನೇ ಇದು. ಯಾಕೆಂದರೆ ಅವಳು ತಿನ್ನಲ್ಲ ನಾನ್ ವೆಜ್ಜು. ಪಲಾವು ಅಲ್ಲೇ ಮಾಡಿಬಿಟ್ಟು ತಿಂದ್ಕೊಂಡು, ಕೇಕು ಎಲ್ಲ ತಿಂದ್ಕೊಂಡು ನಾವು
ನಮ್ಮಮ್ಮನ ಮನೆಗೆ ಬಂದ್ವಿ. ವಾಕೇಬಲ್ ಡಿಸ್ಟೆನ್ಸೇ ನೋಡಿ. ಈಗ ಚಕ್ಲಿ ಮತ್ತು ನಿಪ್ಪಟ್ಟು ಎಲ್ಲ ಮಾಡಿದ್ರು. ಅದನ್ನೆಲ್ಲ ನಾನು ತೊಗೊಂಡು ಮನೆಗೆ ಬಂದೆ. ನಾನು ಸೋಮವಾರ ಸಾಯಂಕಾಲ ಮನೆಗೆ ಬಂದೆ ಫ್ರೆಂಡ್ಸ್. ಇದು ನೋಡಿ, ಇಷ್ಟೇ ಲಾಗು. ಹೇಗಿತ್ತು ಅಂತ ತಿಳಿಸಿ. ಫುಲ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಯಾವ ರೀತಿ ಇತ್ತು ಅಂತ ತಿಳಿಸಿ. ಇದ್ರದ್ದೆಲ್ಲ ರೆಸಿಪಿದು ನಾನು ಲಾಗು ಹಾಕ್ತೀನಿ. ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಾಡಿಕೊಂಡು ನಾನು ಇದು ನೋಡಿ, ಇದಕ್ಕೆ ಮೊಸಪ್ಪು ಸಾರು ಸೋಮವಾರ ಬೆಳಿಗ್ಗೆ ಇದಕ್ಕೆ ಮಾಡಿದ್ರು. ಮತ್ತು ನೆಕ್ಸ್ಟು ಶಾವಿಗೆ ಮಾಡಿದ್ವಿ. ರೈಸ್ ಅನಿಲ್ ಶಾವಿಗೆ ಮಾಡಿದರು. ಟಿಫನ್ಗೆ ಮಾಡಿ ತಿಂದ್ಕೊಂಡು ಅವತ್ತಿನ ಸಾಯಂಕಾಲ ನಾನು ನನ್ನ ಮನೆಗೆ ಬಂದಿದ್ದು ಹುಳಿಮಾವಿಗೆ. ನೋಡಿ, ಆ ರೈಸದು ಇದು ಮಾಡಿದ್ರು ನಮ್ಮಮ್ಮ. ಇದನ್ನೆಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ನಾನು ಬಂದೆ ಫ್ರೆಂಡ್ಸ್. ಹೇಗಿತ್ತು ಅಂತ ತಿಳಿಸಿ ವ್ಲಾಗು.